ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಅದು ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಯ್ಕೆಯಾದ ನಂತರ. ಆದ್ರೆ ಯಾವಾಗ ಚಿಕ್ಕಮಗಳೂರಿನ ಶಾಸಕ ತಮ್ಮಯ್ಯ ಮಾತನಾಡಿದ್ರು ಅವಾಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಸಿಎಂ ಕುರ್ಚಿಯ ಫೈಟ್. ಕಾಂಗ್ರೆಸ್ನಲ್ಲಿ ಬಣ ಜಗಳ ತಾರಕಕ್ಕೆ ಇರುವಂತ ಮುನ್ಸೂಚನೆ ಕೊಟ್ಟಂತಿದೆ ತಮ್ಮಯ್ಯ ಅವರ ಹೇಳಿಕೆ. ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಕುರ್ಚಿ ಫೈಟ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆಪ್ತರಿಂದ ಬ್ಯಾಟಿಂಗ್ ನಡೀತಾ ಇದೆ. ಆಪ್ತರು ಮಾತನಾಡ್ತಾ ಇದ್ದಾರೆ, ನಾಯಕರು ಮಾತ್ರ ಮೌನವನ್ನ ವಹಿಸಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಏನಂತ ಡಿಸೈಡ್ ಆಗಿದೆ, ಯಾರ ಮುಂದೆ ಏನ್ ಡಿಸೈಡ್ ಆಗಿದೆ, ಏನ್ ಮಾತನಾಡಿದ್ದಾರೆ ಅಂತ. 5 ವರ್ಷಕ್ಕೆ ಸಿದ್ದರಾಮಯ್ಯ ಸಿಎಂ ಅಂತ ಹೇಳ್ತಾ ಇದ್ದಾರೆ ಅವರ ಆಪ್ತರು. ಆಕ್ಚುಲಿ ಎಂ ಬಿ ಪಾಟೀಲ್ ಎಲ್ಲ ಮುಂಚೆ ಮಾತನಾಡ್ತಾ ಇದ್ರು, ಈಗ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಮಾತನಾಡಿದ್ದೊಬ್ರೆ ಮಹದೇವಪ್ಪ ಅವರು. ಡಿ ಕೆ ಶಿಗೂ ಅವಕಾಶ ಬೇಕು ಅಂತ ಡಿ ಕೆ ಆಪ್ತರು ಮಾತನಾಡಿದ್ದಾರೆ. ಆಲ್ಮೋಸ್ಟ್ ಇದಕ್ಕೂ ಮುಂಚೆ 1 ತಿಂಗಳ ಮುಂಚೆ ಮಾತನಾಡ್ತಾ ಇದ್ರು ಎಲ್ಲ. ಈಗ ತಮ್ಮಯ್ಯ ಮಾತ್ರ ಮಾತನಾಡಿರೋದು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾಯಕರು. ಬಿಕಾಸ್ ಅವ್ರಿಗೆ ಒಂದು ಕ್ಲಾರಿಟಿ ಇದೆ, ಏನು ಮಾಡಬೇಕು, ಏನು ಎತ್ತ ಅನ್ನುವಂಥದ್ದು. ಇನ್ನು ಒಂದ್ ಕಡೆ ಕೆಲವರು ಮಾತನಾಡ್ತಾ ಇರುವಂಥದ್ದು ಆಪ್ತರ ಮುಖಾಂತರ ಉತ್ತರ ಕೊಡಿಸುವಂಥದ್ದು ಅಥವಾ ಪ್ರಶ್ನೆಯನ್ನ ಮಾಡುವಂಥದ್ದು ಅಥವಾ ಈ ವಿಚಾರಗಳನ್ನ ಮುನ್ನೆಲೆಗೆ ತಂದಂತ ಸಂದರ್ಭದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಕೇಳೋಣ. ಕೋರಿಕೆ ಏನು ಅಂತ ಹೇಳಿದ್ರೆ, ಬಹಳ ನಮಗೆಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ ಡಿ ಕೆ ಸಾಹೇಬರು. ನಮ್ಮ ಡಿ ಕೆ ಸಾಹೇಬರಿಗೆ ಒಂದ್ಸಲಿ ಕರ್ಕೊಂಡ್ಬರ್ತೀವಿ. ಅವರಿಗೊಂದು ಆಶೀರ್ವಾದ ಮಾಡ್ಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡಿಬಿಟ್ರೆ ನಮಗೆ ಇನ್ನೇನು ನಮ್ಮ ಅಂತ ಕೇಳ್ತಾರೆ. ಈಗ ಚರ್ಚೆ ಆಗಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಹಿ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. He is the chief minister, he will continue as chief minister. He is the chief minister, he will continue as chief minister. ನೋಡಿ, ನಾನು ಅವಾಗಲೇ ಹೇಳಿದ್ದೀನಿ, ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನಾನು ಮಾದೇವಪುರ ಕೇಳಿ ನಾನು ಅವಾಗ ಹೇಳಿದ ಮೇಲೆ ನಾನು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೀನಿ. ನಾನು ಏನು ಹೇಳಿದ್ದೀನಿ, ಏನಂತ ಯಾಕೆ ಕೇಳ್ತೀನಿ, ಏನು ಅಂತ ನಾನು ಹೇಳಿಬಿಟ್ಟಿದ್ದೀನಿ. ನನ್ನಿಂದ ಅದ್ರ ಮುಕ್ತ ಆಗಿದೆ. ಇನ್ನು ಮಾದೇವಪ್ಪರಿಗೆ ನೀವು ಒಂದು ಕೇಳಿ. ನನಗೆ ಗೊತ್ತಿಲ್ಲ ರೀ, ಮಾದಿವಪ್ಪನವರು ಯಾತಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಅವರು ಪ್ರಬುದ್ಧ ನಾಯಕರು, ಸಾಕಷ್ಟು ಐಡಿಯಾಲಜಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರದೇ ಆದಂತ ರಾಜಕೀಯ ಶಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಈಗ ಹಿರಿಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕೆಲಸ ಮಾಡೋದಕ್ಕಿಂತ, ಸಚಿವರಾಗಿ ಕೆಲಸ ಮಾಡೋದಕ್ಕಿಂತ ಬೇರೆದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಜಾಸ್ತಿ ಅಂತ ಕಾಣಿಸ್ತದೆ. ಅದಕ್ಕೆ ಹೇಳಿಕೆ ಕೊಟ್ಟಿರ್ಬೋದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಯಾರು ಏನ್ ಮಾತನಾಡಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ. ಈ ವಿಚಾರಗಳು ಸಹಜವಾಗಿ ಅವರೊಂದು ಕ್ಲಾರಿಫಿಕೇಶನ್ ಕೊಡ್ಬೋದಿತ್ತಲ್ಲ, ಅವರದ್ದೇ ಪಕ್ಷದ ಶಾಸಕರುಗಳು, ಸಚಿವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂತ ಕೆಲವರು ಅನ್ಕೊಳ್ತಾ ಇರ್ತಾರೆ. ಬಟ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನೋಡ್ತಾ ಹೋಗೋಣ. ಸಿಎಂ ಕುರ್ಚಿ ಫೈಟ್. ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಬಣ ಇರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅದರಲ್ಲಿ ಒಬ್ಬೊಬ್ರು ಮಾತನಾಡ್ತಾ ಇದ್ರೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ತಮ್ಮ ನಾಯಕರ ಪರ ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂತ ಸಿದ್ದರಾಮಯ್ಯನವರು ಬಂದವರು. ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಸಿಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಬಣದವರು ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಆಪ್ತ ಶಾಸಕರು ಮಾತನಾಡ್ತಾ ಇರುವಂತದ್ದು. ಅದರಲ್ಲೂ ಬಹಿರಂಗವಾಗಿ ತಮ್ಮಯ್ಯ ಅವರ ಹೇಳಿಕೆ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ಮಹದೇವಪ್ಪ ಅವರು ಈಗ ನಿನ್ನೆ ಮಾತನಾಡಿರುವಂತಹ ವಿಚಾರ, ಅದು ಕೂಡ ಬಹಿರಂಗವಾಗಿ ಇರುವಂತದ್ದು. ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರದ್ದೊಬ್ಬರದೇ ವಿಚಾರ ಚರ್ಚೆ ಆಗಿದ್ದು, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಸಹಜವಾಗಿ ಇಷ್ಟೆಲ್ಲ ಆಗುವಂತ ಸಂದರ್ಭದಲ್ಲಿ ಒಬ್ರು ಕೆಪಿಸಿಸಿ ಅಧ್ಯಕ್ಷರು, ಮತ್ತೊಬ್ರು ಮುಖ್ಯಮಂತ್ರಿಗಳಾಗಿರುವಂತವ್ರು ಯಾಕೆ ಯಾರಿಗೂ ಬೀಗ ಹಾಕ್ತಾ ಇಲ್ಲ ಅಥವಾ ಅದಕ್ಕೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರುವಂತ ವಿಚಾರ ನೋಡೋದಾದ್ರೆ, ಆಪ್ತರ ಮಾತು, ನಾಯಕರು ಮಾತ್ರ ಮೌನ ವಹಿಸಿದ್ದಾರೆ ಈ ವಿಚಾರದಲ್ಲಿ. ಸಹಜವಾಗಿ ಇವರಿಬ್ಬರ ಮೌನ ಇದೆಯಲ್ಲ, ಬೇರೆಯವರ ಮುಖಾಂತರ ಮಾತನಾಡಿಸ್ತಾ ಇದ್ದಾರಾ ಅಂದ್ರೆ, ಒಬ್ರು ಪ್ರಶ್ನೆ ಮಾಡಿದ್ರೆ ಇನ್ನೊಬ್ರು ಉತ್ತರ ಕೊಡುವಂತ ಸಂದರ್ಭ ಅವರ ಆಪ್ತರ ಮುಖಾಂತರ. ಹೈಕಮಾಂಡ್ ಸೂಚನೆಯೋ ಅಥವಾ ಸೈಲೆಂಟ್ ತಂತ್ರನೋ ಅನ್ನುವಂತ ಪ್ರಶ್ನೆನೂ ಕೂಡ ಇದರಲ್ಲಿ ಕಾಡ್ತಾ ಇರುವಂತದ್ದು. ಇವರಿಬ್ರು ಸೈಲೆಂಟ್ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಗಮನಿಸೋದಾದ್ರೆ ನಾವು ಯಾರಿಗೆ ಯಾರು ಬ್ರೇಕ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ತಮ್ಮಯ್ಯ ಹೇಳಿಕೆ ಸದ್ಯದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಆಶೀರ್ವಾದ ಮಾಡಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಣದ ಶಾಸಕರಿಗೆ ಬ್ರೇಕ್ ಹಾಕ್ತೆ ಹೋದ್ರೆ ಇದು ಇನ್ನಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡುತ್ತೆ. ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಆಪ್ತರ ಮೂಲಕ ಹೇಳಿಕೆ ನೀಡಿಸ್ತಾ ಇದ್ದಾರೆ ಈ ನಾಯಕರು ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು ಈಗ. ಬಿಕಾಸ್ ಇವರಿಬ್ರು ಕೂಡ ಸೈಲೆಂಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಪ್ರಶ್ನೆ ಸ್ಪೆಷಲಿ ಉದ್ಭವ ಆಗ್ತಾ ಇದೆ. ಇನ್ನ ಸಿಎಂ ಕುರ್ಚಿ ಫೈಟ್ ಬಗ್ಗೆ ನಂಗೇನು ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮಹದೇವಪ್ಪ ಹೇಳಿದ್ರೆ ಅವರನ್ನೇ ಹೋಗಿ ಕೇಳಿ ಅಂತ ಸಿಡಿಮಿಡಿಗೊಂಡು. ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು ಅಲ್ಲ, ಇವತ್ತು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಮಾದೇವಪ್ಪನ ಕೇಳಿದ್ವಿ. ಮಾದೇವಪ್ಪ ಏನು ಯಾಕೆ ಗೊತ್ತು, ಏನು ಹೇಳಿದಾನೆ ಅಂತ ನನಗೇನು ಗೊತ್ತು. ಎಂ.ಬಿ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ, ಅದೇ ತರ ಇವರು ಹೇಳಿಕೆ ಕೊಟ್ಟರು. ಗೊತ್ತಿಲ್ಲ, ಐ ಡು ನಾಟ್ ನೋ. ಮೈಸೂರಲ್ಲಿ ಮಾದೇವಪ್ಪನವರು ಸರ್ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು ಸರ್. ಮಾದೇವಪ್ಪನ ಕೇಳಿ ನನಗೆ ಗೊತ್ತಿಲ್ಲ. ಅಲ್ಲ, ಇವತ್ತು ಹೇಳಿದ್ದಾರೆ. ನನಗೆ ಗೊತ್ತು. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಬಿಜೆಪಿ ಲೇವಡಿ ಮಾಡಿದೆ. ಸಿಎಂ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ತಿರುಕನ ಕನಸನ್ನ ಕಾಣ್ತಾ ಇದ್ದಾರೆ. ಮಾಜಿ ಸಚಿವ ಆರ್ ಅಶೋಕ್ ಅವರು ಲೇವಡಿಯನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಹೇಳಿ. ಡಿಕೆಶಿ ಇಲ್ಲದ ಪಾಡೆಲ್ಲ ಪಟ್ಟರು ಕೂಡ ಸಿಎಂ ಆಗಿಲ್ಲ. ಮಾಜಿ ಸಚಿವ ಆರ್ ಅಶೋಕ್ ಅವರು ಲೇವಡಿಯನ್ನ ಮಾಡಿದ್ದಾರೆ. ಇವ್ರ ಪಕ್ಷದಲ್ಲೂ ಹಿಂಗೆ ಇತ್ತು. ಈ ಹಿಂದೆ ಯಡಿಯೂರಪ್ಪನವ್ರು ಚೇಂಜ್ ಆಗ್ತಾರೆ, ಯತ್ನಾಳ್ ಅವರು ಬಂದು ಮಾತನಾಡ್ತಾ ಇದ್ರು, ಇವ್ರು ಚೇಂಜ್ ಆಗ್ತಾರೆ. ಈ ರೀತಿಯ ಅಂದ್ರೆ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ರು. ಸಿಪಿ ಯೋಗೇಶ್ವರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು, ಅರವಿಂದ್ ಬೆಲ್ಲದೆಲ್ಲ ಭೇಟಿ ಆಗ್ತಾ ಇದ್ರು. ಆ ಟೈಮ್ ನಲ್ಲಿ ಮಾತ್ರ ಪಾಪ ಅಶೋಕ್ ಅವರು ಸೈಲೆಂಟ್ ಆಗಿದ್ರು. ಈಗ ಕಾಂಗ್ರೆಸ್ ಪಾರ್ಟಿ ಅಲ್ವಾ, ನಾವು ಒಂದು ಗಾಳಿಲಿ ಗುಂಡೋಡಿಯೋಣ, ಅವ್ರು ಹೆಂಗಿದ್ರು ಮಾತನಾಡ್ತಾ ಇದಾರೆ ಅಂತ ಅಶೋಕ್ ಅವರು ಮಾತನಾಡಿದ್ದಾರೆ. ಕುಮಾರ್ ಅವರು ಇಲ್ಲದ ಪಾಡುಗಳನ್ನ ಬಿಟ್ರು. ಹೈಕಮಾಂಡ್ ಹತ್ರ ಏನೇನೋ ಡಿಮ್ಯಾಂಡ್ಗಳು ಎಲ್ಲ ಮಾಡಿದ್ರು, ಆದ್ರೆ ಸಫಲ ಆಗ್ಲಿಲ್ಲ. ನನ್ಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ತಿರುಕನ್ ಕನಸನ್ನ ಕಾಣ್ತಾ ಇದ್ದಾರೆ. 100% ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಾನು ಚದುರಂಗ ಆಡ್ತೀನಿ. ಚದುರಂಗದ ಮೇಲೆ ಇನ್ನೊಂದು ಆಟ ಆಡ್ತಾರೆ ಅವರು. ಸಿದ್ದರಾಮಯ್ಯ ಅಷ್ಟು ಪಳಗಿದಾರೆ ಅವರು. ಅಂತ ದೇವೇಗೌಡನೇ ಅವರೇ, ಅಯ್ಯೋ ದೇವೇಗೌಡರ ಅಂದ್ರೆ ಭಯ ಬೀಳ್ತಾರೆ ಎಲ್ಲರೂ ಚುನಾವಣೆ ಪಟ್ಟುಗಳಲ್ಲಿ, ಕುಸ್ತಿ ಪಟ್ಟುಗಳಲ್ಲಿ. ಅಂತ ದೇವೇಗೌಡರನ್ನೇ ಮಣಿಸ್ತವ್ರು, ಅಂತ ಕುಮಾರಸ್ವಾಮಿನೇ ಮಣಿಸ್ತವ್ರು. ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ? ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಓಪನ್ ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೇ ಆ ತರದೇನ ಇದ್ರೆ ಓಪನ್ ಆಗಿ ಹೇಳ್ಬಿಡಿ. ನಾನಿರೋದು 2 ವರ್ಷ, 2 ವರ್ಷಕ್ಕೆ ನಾನು ಸಹಕಾರ ಮಾಡಿ 2 ವರ್ಷ ಆದ್ಮೇಲೆ ನಾನು ಇರಲ್ಲ ಹೇಳಿ ನೋಡೋಣ. ಅವರು ಬಿಟ್ಕೊಡ್ತೀನಿ ಅನ್ನೋದಾದ್ರೆ ಹೇಳಿ ಈಗಲೇ. ಆ ಧೈರ್ಯ ತೋರ್ಲಿ ಕಾಂಗ್ರೆಸ್ ಅವರು. ಏನೈತೆ ಇದ್ರಲ್ಲಿ ಮುಚ್ಚುಮರೆ? ಡಿ ಕೆ ಶಿವಕುಮಾರ್ ಅವರು ನೋಡ್ತಾ ಇದ್ರಿ, ಆರ್ ಅಶೋಕ್ ಅವರು ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯನವ್ರನ್ನ ಈ ರೀತಿಯಾಗಿ ಹೊಗಳಿದಿದೆ ಫಸ್ಟ್ ಟೈಮು ಅಂತ ಕಾಣಿಸುತ್ತೆ. ಇನ್ನ ಈ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಈ ಹಿಂದೆ ಯಡಿಯೂರಪ್ಪನವ್ರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಯತ್ನಾಳ್ ಅವರು ಬಾಂಬ್ ಆಗ್ತಾ ಇದ್ರು, ಬದಲಾವಣೆ ಆಗ್ತಾರೆ ನೋಡಿ ಸಿಎಂ ಅಂತ. ಅದರ ಜೊತೆಗೆ ಅರವಿಂದ್ ಬೆಲ್ಲದ್ ಹೋಗ್ತಾ ಇದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು, ಸಿಪಿ ಯೋಗೇಶ್ವರ್ ಎಲ್ಲ ಹೋಗ್ತಾ ಇದ್ರು. ಸಾಕಷ್ಟು ಬೆಳವಣಿಗೆಗಳು ನಿರಂತರವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವವರೆಗೂ ಆಗ್ತಾ ಇತ್ತು. ಈಗ ಅದೇ ರೀತಿಯಾದಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದು ಎದುರಾಗ್ಬಿಟ್ಟಿದ್ಯಾ ಅಂತ? ಇಲ್ಲ ಚೇಂಜ್ ಆಗ್ತಾರೆ, ಸಿದ್ದರಾಮಯ್ಯನವರು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಬಿಜೆಪಿಗೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಅಲ್ಲಿ ಕದನ ಉಂಟಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ. ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಮೊದಲ ಬಾರಿಗೆ. ಆದ್ರೀಗ ಹೈಕಮಾಂಡ್ ಅದನ್ನ ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನ ಮಾಡ್ತು. ಆದ್ರೀಗ ಸಿದ್ದರಾಮಯ್ಯ ಬಣದ ಸಚಿವರು ಮಾತ್ರ ಸುಮ್ಮನಿರ್ತಾ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಕೂಡ ಸಿದ್ದರಾಮಯ್ಯ ಬೇಡ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ಬೇಕು ಅನ್ನೋದ್ರ ಬಗ್ಗೆ ಆಗ್ರಹವನ್ನ ಮಾಡ್ತಿದ್ದಾರೆ. ಹೀಗಾಗಿ ಎರಡೂ ಬಣದ ಶಾಸಕರು ಮತ್ತೆ ಸಚಿವರ ಈ ಒಂದು ಹೇಳಿಕೆಯಿಂದಾಗಿ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿ ಮತ್ತೆ ಗೊಂದಲಗೂಡಾಗಿರುವಂತದ್ದು. ಇಷ್ಟೆಲ್ಲ ಗೊಂದಲ ಆದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲೂ ಕೂಡ ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಜೊತೆಗೆ ಆಪ್ತ ಸಚಿವರು ಕೂಡ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಮಾತ್ರ ಅವ್ರನ್ನೇ ನೀವು ಹೋಗಿ ಕೇಳಿ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ರೀತಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಮುಖಾಂತರವಾಗಿ ಸಿದ್ದರಾಮಯ್ಯ ಅವರು ಕೂಡ ಎಲ್ಲೂ ಕೂಡ ನಾನು 2.5 ವರ್ಷನ ಆಗ್ಲಿ ಅಥವಾ 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಬಹುಶಃ
ಸಿದ್ದರಾಮಯ್ಯ ಯುವ ಒಂದು ನಡವಳಿಕೆಯನ್ನ ಗಮನಿಸ್ತಾ ಹೋದಾದ್ರೆ ಆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿದಕ್ಕೆ ಮನಸ್ಸನ್ನ ಮಾಡಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿನೇ ಸಿದ್ದರಾಮಯ್ಯ ಈ ಒಂದು ಮೌನ ನಡೆಯನ್ನ ತಾಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಅಗ್ಗಜಗ್ಗಾಟವನ್ನೇ ಬಿಜೆಪಿ ಒಂದ್ ರೀತಿ ರಾಜಕೀಯವಾಗಿ ಲಾಭವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಆರಕ್ಷಕ್ ಅವರು ಕೂಡ ಈ ಒಂದು ಮುಖ್ಯಮಂತ್ರಿ ಕದನವನ್ನ ಒಂದ್ ರೀತಿ ಪ್ರಾರಂಭದಲ್ಲೇನೆ ಒಂದು ದೊಡ್ಡ ಮಟ್ಟದಲ್ಲಿ ಕಿಚ್ಚಾಗಿ ಪರಿಣಮಿಸಿರುವಂತದ್ದು. ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯನ್ನ ಕನಸನ್ನ ಒಂದ್ ರೀತಿ ತಿರುಕನ ಕನಸಾಗಿ ಕಾಣ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರ ಕನಸು ಈಡೇರಲ್ಲ ಅನ್ನುವಂಥದ್ದು. ಮತ್ತೆ ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಅವರ ಅಸಮಾಧಾನಕ್ಕೆ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರ ನಡವಳಿಕೆ ಅನ್ನೋದು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಈಗಾಗಲೇ ಸಂಸದರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅವರದೇ ಸರ್ಕಾರ ಇದೆ. ಸರ್ಕಾರ ಇದ್ರೂ ಕೂಡ ಡಿ ಕೆ ಸುರೇಶ್ ಅವರು ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಅವಕಾಶ ಮಾಡ್ಕೊಡ್ತೀನಿ, ನಾನು ರಿಟೈರ್ಡ್ ಆಗ್ತೀನಿ ಅನ್ನೋದು ಆ ಮುಖಾಂತರವಾಗಿ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾದ ಸಂದೇಶವನ್ನು ಕೊಡ್ತಿದ್ದಾರೆ. ಅಂದ್ರೆ ತಮ್ಮ ಅಣ್ಣನಿಗೆ ಅವಕಾಶವನ್ನ ಮಾಡ್ಕೊಡ್ಲಿ, ಸಿದ್ದರಾಮಯ್ಯ ಅವರು ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅನ್ನೋ ಒಂದು ಪರೋಕ್ಷವಾದ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ವಲಯದಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದಲ್ಲ ಬಿರುಗಾಳಿ ಎದ್ದಿರುವಂತದ್ದು. ನಾಳೆ ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರ ಸಚಿವರು ಮಾತಾಡ್ತಿದ್ದಾರೆ. ಅವ್ರ ಬಾಯಿ ಮುಚ್ಚಿಸುವಂತ ಕೆಲಸಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಂದೆ ಏನಾಗುತ್ತೆ ಅಂತ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಗೊಂದಲ, ಮತ್ತೊಂದ್ ಕಡೆ ಬಿಜೆಪಿಯಲ್ಲೂ ಗೊಂದಲ. ಪಾಪ ಅಶೋಕ್ ಅವರು ಕೂಡ ಕನ್ಸ್ ಕಾಣ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕ ಆಗ್ತೀನಿ ಅಂತ. ನೋಡೋಣ ಅವ್ರ ಕನ್ಸು ಯಾವಾಗ ಈಡೇರುತ್ತೆ ಅಂತ. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಗೃಹ ಜ್ಯೋತಿ ಯೋಜನೆಗೆ ನಿನ್ನೆಯಿಂದ ನೋಂದಣಿ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ಆ ಅರ್ಜಿ ಸಲ್ಲಿಸಿದ ಬಳಿಕವೇ ಸಿಗುತ್ತಾ ಉಚಿತ ವಿದ್ಯುತ್. ಅರ್ಜಿ ಸಲ್ಲಿಕೆಯಲ್ಲೂ ಕೂಡ 16 ಹಂತಗಳಿದಾವೆ. ಇಲ್ಲ ಅರ್ಜಿ ಸಲ್ಲಿಸಿದಂಥವ್ರಿಗೆ ಮಾತ್ರನೇ ಸಿಗೋದು ಉಚಿತ ವಿದ್ಯುತ್ ಅನ್ನೋದು, ಅಪ್ ಟು 200 ಯೂನಿಟ್ ವರೆಗೂ. ಅರ್ಜಿ ಸಲ್ಲಿಕೆ ಹೇಗೆ, ಸಲ್ಲಿಕೆ ಬಳಿಕ ಮುಂದೇನು, ಅರ್ಜಿ ಸಲ್ಲಿಕೆ ಎಲ್ಲೆಲ್ಲಿ ಯಾರೆಲ್ಲ ಮಾಡಬಹುದು, ನ್ಯೂಸ್ 18ನಲ್ಲಿ ಗೃಹ ಜ್ಯೋತಿ ನೋಂದಣಿಯ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಪ್ ಟು 200 ಯೂನಿಟ್ ವರೆಗೂ ಫ್ರೀ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದೆ. ಅಪ್ ಟು 200 ಯೂನಿಟ್ ವರೆಗೂ ನೀವು ಈ ಹಿಂದೆ ಹೆಂಗ್ ಬಳಸಿದ್ರಿ ಅದರ ಆಧಾರದ ಮೇಲೆ ಸರಾಸರಿಯನ್ನ ಲೆಕ್ಕ ಹಾಕೊಂಡು ಪ್ಲಸ್ 10% ನಾವು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿರುವಂತದ್ದು. ಅದಕ್ಕೆ ನೋಂದಣಿ ಪ್ರಕ್ರಿಯೆ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ಒಂದೇ ದಿನ 55,000 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಎದುರಾಗಿತ್ತು. ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಯಾವ ರೀತಿಯಾಗಿ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಯಾವುದೇ ತರನಾದ ಬಾಡಿಗೆದಾರರಿಗೆ ಸಮಸ್ಯೆ ಇಲ್ಲ. ನೋಂದಣಿ ಆದ್ಮೇಲೆ ಗ್ರಾಹಕರಿಗೆ ಸಂದೇಶ ಹೋಗುತ್ತೆ, ಅದು ಸಕ್ಸಸ್ಫುಲಿ ಅಪ್ಡೇಟ್ ಆಗಿದೆ ಅಂತ ಹೇಳಿ ಗ್ರಾಹಕರಿಗೆ ಸಂದೇಶ ಹೋಗುತ್ತೆ. ಸಂದೇಶ ಹೋದ್ಮೇಲೆ ನಮ್ಮ ಸಿಸ್ಟಮ್ ಅಲ್ಲಿ ಏನು ಅಡಾಪ್ಟ್ ಮಾಡಿದ್ದಾರೆ 200 ಯೂನಿಟ್ಗಳು ಸಿಸ್ಟಮ್ನೇ ತಗೊಳುತ್ತೆ. ಯಾಕಂದ್ರೆ ಈ ಗ್ರಾಹಕರಲ್ಲಿ ಗೊಂದಲ ಬೇಡ. ಯಾಕಂದ್ರೆ ನಾವು ಎಲಿಜಿಬಲ್ ಇದೀವಾ, ಅವ್ರು ಎಲಿಜಿಬಲ್ ಇದಾರ, ಇವ್ರು ಎಲಿಜಿಬಲ್ ಇದಾರ ಅನ್ನೋ ಒಂದು ಆತಂಕ ಇಲ್ಲ. ಇದು ನೇರವಾಗಿ ಸಿಸ್ಟಮ್ ಅಲ್ಲೇ ನಾವು ಇದನ್ನ ಮಾಡಿರ್ತಾರೆ, ಸಾಫ್ಟ್ವೇರ್ ಇರುತ್ತೆ, ಇದ್ರ ಮುಖಾಂತರ ಸಿಸ್ಟಮ್ ಅಲ್ಲಿ ಅಡಾಪ್ಟ್ ಮಾಡಿರುತ್ತೆ. ಯಾರು ಎಲಿಜಿಬಲ್ ಇದಾರೆ ಯಾರು ಎಲಿಜಿಬಲ್ ಇಲ್ಲ ಅಂತಾನೆ ಸಿಸ್ಟಮ್ ಇರುತ್ತೆ. ಸರ್ ಈಗ ಯಾವುದೇ ದಾಖಲಾತಿಗಳ ಸ್ಕ್ರೂಟನೈಸೇಷನ್ ಇಲ್ಲ, ವೆರಿಫಿಕೇಶನ್ ಇಲ್ಲ, ಅವರು ಮಾಡಬೇಕಾಗಿದ್ದಿಷ್ಟ. ನಮ್ದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಗ್ರಾಹಕರು ತಮ್ಮ ಮನೆಯಲ್ಲೇ ಕೂತು ರಿಜಿಸ್ಟ್ರೇಷನ್ ನ ಎನ್ರೋಲ್ ಮಾಡ್ಕೊಬಹುದು. ಅಷ್ಟು ಸಿಂಪ್ಲೆಸ್ಟ್ ಆಗಿದೆ ನಮ್ಮ ರಿಜಿಸ್ಟ್ರೇಷನ್ ಆ್ಯಪ್. ಅಕೌಂಟ್ ID, ಅವರ ನೇಮು ಪ್ಲಸ್ ಅಡ್ರೆಸ್ಸು ಎಲ್ಲ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಕೊಟ್ರೆ ಅಕೌಂಟ್ ID ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ನಮಗೆ ಎನ್ರೋಲ್ಮೆಂಟ್ ಪ್ರೋಸೆಸ್ ತುಂಬಾ ಈಸಿಯಾಗಿ ಆಗ್ತಾ ಇದೆ. ಸುಮಾರು ಒಂದು ವಿತಿನ್ 10-15 ಮಿನಿಟ್ಸ್ ಅಲ್ಲೇ 4,000 ರಿಂದ 5,000 ಅಪ್ಲಿಕೇಶನ್ ನಾವು ರಿಜಿಸ್ಟರ್ ಮಾಡಬಹುದು. ಅಷ್ಟು ಸಿಂಪಲ್ ಆಗಿದೆ. ಈಗ ಇಲ್ಲಿ ನಮ್ಮ ಅಪ್ಲಿಕೇಶನ್ ಅಲ್ಲಿ 2 ಪಾರ್ಟ್ ಇದೆ ಸರ್. ಒಂದು ಟೆನೆಂಟ್ ಅಂಡ್ ಓನರ್ ಅಂತ ಇದು ಮಾಡಿದೀವಿ. ಟೆನೆಂಟ್ ಅಂತ ಕೊಟ್ಟ ತಕ್ಷಣ ನಾವು ಅವ್ರದ್ದು ಆಧಾರ್ ಕಾರ್ಡು ಪ್ಲಸ್ ಇದನ್ನ ಲಿಂಕ್ ಆದ ತಕ್ಷಣ ನಮ್ಗೆ ಎನ್ರೋಲ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ ಬಂದ್ಬಿಡ್ತಾ ಇದೆ ಸರ್. ಬಟ್ ಟೆನೆಂಟ್ ಆದ್ರೂ ಓನರ್ ಆದ್ರೂ 200 ಯೂನಿಟ್ ಫ್ರೀ ಅಂತ ಏನಿದೆ ಅದಂತೂ ಆ ಸೌಲಭ್ಯ ಅಂತೂ ಪಡ್ಕೊಳ್ಳೋದಂತೂ ಖಂಡಿತ ಸರ್. ನಮ್ದು ಈಗಷ್ಟೇ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸಲ್ಲಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆ ಹೇಗೆ ಅನ್ನುವಂಥದ್ದನ್ನ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಹೋಗ್ತೀವಿ, ಯಾವ ರೀತಿಯಾಗಿ ಸಲ್ಲಿಕೆ ಮಾಡಬಹುದು ಅಂತ. ನಿನ್ನೆಯಿಂದಲೇ ಈಗ ಆಲ್ರೆಡಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ. ಆನ್ಲೈನ್ ಹಾಗೂ ನೇರವಾಗಿ ಕೂಡ ಅರ್ಜಿಯನ್ನ ನೋಂದಣಿ ಮಾಡಬಹುದು. ನೀವೇ ಹೋಗ್ಬಿಟ್ಟು ಅಲ್ಲಿ ಯಾವುದು ವಿದ್ಯುತ್ ನಿಗಮ ಮಂಡಳಿ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಸಲ್ಲಿಕೆ ಮಾಡಬಹುದು. ಬೆಸ್ಕಾಂ ಕಚೇರಿಗಳಿಗೆ ತೆರಳಿ ನೋಂದಣಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೆಸ್ಕಾಂ ಆಗಿರ್ಬೋದು, ಹಾಗೆ ಚೆಸ್ಕಾಂ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು, ಇಲ್ಲೆಲ್ಲ ಒಂದು ಕಚೇರಿಗಳಿರ್ತಾವಲ್ಲ ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ನೋಂದಣಿ ಮಾಡ್ಕೊಳ್ಬಹುದು. ಬೆಸ್ಕಾಂನ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ.
ಬೆಸ್ಕಾಂ ರೀತಿಯಲ್ಲಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇರುತ್ತೆ. ನಿಮ್ಮ ಜಿಲ್ಲೆಯಲ್ಲಿ ಇರುತ್ತಲ್ಲ ಮೆಸ್ಕಾಮು ಹೆಸ್ಕಾಮು ಅಂತೆಲ್ಲ ಹೇಳಿದ್ನಲ್ಲ, ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ನೋಂದಣಿ ಮಾಡ್ಕೊಳ್ಬಹುದು. ಇನ್ನ ಬೆಸ್ಕಾಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದನ್ನೇ ನೋಡೋದಾದ್ರೆ 710 ಕಚೇರಿಗಳಲ್ಲಿ 911 ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಇನ್ನ ಅರ್ಜಿ ಸಲ್ಲಿಕೆಗೆ ಒಟ್ಟು ಅಂದ್ರೆ 1922 ಕಂಪ್ಯೂಟರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಇದು ಬರೀ ಬೆಂಗಳೂರಿನದ್ದು ಮಾತ್ರ ನಾವು ಹೇಳ್ತಾ ಇದೀವಿ, ಇಡೀ ಕರ್ನಾಟಕದ್ದಲ್ಲ. ಇನ್ನ ಬೆಂಗಳೂರನ್ನು, ಗ್ರಾಮವನ್ನು, ಕರ್ನಾಟಕ ಒನ್ನಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅದರ ಜೊತೆಗೆ ಸೇವಾ ಸಿಂಧು ಪೋರ್ಟಲ್ ಅನ್ನ ತೆಗೆದಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲೇ ನೀವು ಅಪ್ಲೋಡ್ ಮಾಡುವುದು. ಇದು ಜಸ್ಟ್ ನೋಂದಣಿಯನ್ನ ಮಾತ್ರ ಮಾಡಿಸಲಾಗ್ತಾ ಇರುವಂತದ್ದು. ಗೊಂದಲ ಉಂಟಾದ್ರೆ ಸಹಾಯವಾಣಿಯನ್ನ ಕೂಡ ತೆರೆಯಲಾಗಿದೆ. ಸಹಾಯವಾಣಿಗೆ ಕರೆಯನ್ನ ಮಾಡಿ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು, ಏನಾದರೂ ಗೊಂದಲ ಇದ್ದಂತ ಸಂದರ್ಭದಲ್ಲಿ ನೀವು ಒಂದು ಕ್ಲಾರಿಫಿಕೇಶನ್ ಅನ್ನ ಕೂಡ ಪಡ್ಕೊಳ್ಬಹುದು. ಸಹಾಯವಾಣಿ ನಂಬರ್ 1912 ಸಂಖ್ಯೆಗೆ ಕರೆಯನ್ನ ಮಾಡಿ ನೀವು ಒಂದು ಕ್ಲಾರಿಫಿಕೇಶನ್ ಪಡ್ಕೊಳ್ಬಹುದು. ಏನ್ ಗೊಂದಲ ಇರುತ್ತೆ ಅದೆಲ್ಲದಕ್ಕೂ ಕೂಡ ನಿವಾರಿಸುವಂತ ಕೆಲಸವನ್ನ ಅವರು ಮಾಡ್ತಾರೆ. ನೋಂದಣಿ ಬಳಿಕ ಮುಂದೇನು ಹಾಗಾದ್ರೆ ಅಂತ ನಾವು ನೋಡೋದಾದ್ರೆ 1 ತಿಂಗಳಿನಲ್ಲಿ ನೋಂದಣಿ ಪೂರ್ಣ ಆಗುವಂತ ಸಾಧ್ಯತೆ ಇರುವಂತ ಒಂದು ಲೆಕ್ಕಾಚಾರವನ್ನ ಸರ್ಕಾರ ಹಾಕೊಂಡಿದೆ. ಆರ್ಆರ್ ಸಂಖ್ಯೆ, ಆಧಾರ್ ನಂಬರ್ ಜೋಡಣೆಯನ್ನ ಮಾಡಬೇಕಾಗಿದೆ. ವಾಟ್ ನೆಕ್ಸ್ಟ್ ಅಂತ ನೋಡಿದಂತ ಸಂದರ್ಭದಲ್ಲಿ ಮಾಲೀಕರು, ಬಾಡಿಗೆದಾರರು ಅಂತ ನಮೂದಾಗಬೇಕು. ಈಗಿರುವಂತ ಒಂದು ಅಪ್ಲಿಕೇಶನ್ ಅಲ್ಲಿ ಹಂಗೆ ಇದೆ. ಬಾಡಿಗೆದಾರರು ಅಂತ ಕೊಟ್ಟಂತ ಸಂದರ್ಭದಲ್ಲಿ, ಟೆನೆಂಟ್ ಅಂತ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಆಧಾರ್ ನಂಬರು, ಅಕೌಂಟ್ ಐಡಿ ಎಲ್ಲದೂ ಕೂಡ ಬರುತ್ತೆ. ಮತ್ತೆ ಫಿಲ್ ಮಾಡಬೇಕಾಗುತ್ತೆ ನೀವು. ಎರಡನೇ ಹಂತದಲ್ಲಿ ದಾಖಲೆಗಳನ್ನ ಸಲ್ಲಿಸಬೇಕು. ಇದು ಸ್ಪೆಷಲಿ ಬಾಡಿಗೆದಾರರಿಗೆ ಅಪ್ಲೈ ಆಗುತ್ತೆ. ದಾಖಲೆಗಳು ಅಂದ್ರೆ ನೀವು ಅಗ್ರಿಮೆಂಟು, ಅಂದ್ರೆ ಈ ರೆಂಟಲ್ ಅಗ್ರಿಮೆಂಟು, ಲೀಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ಲ, ಅದು ಎರಡನೇ ಹಂತದಲ್ಲಿ ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ಬಳಿಕ ಸಿಬ್ಬಂದಿಗಳೇ ಮನೆ ಬಳಿ ಬರ್ತಾರೆ. ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಿಬ್ಬಂದಿಗಳೇ ಬರ್ತಾರೆ, ಅವರೇ ಬಂದು ಚೆಕ್ ಮಾಡ್ತಾರೆ ಇದರಲ್ಲಿ ಯಾರಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಪಡ್ಕೊಳ್ತಾರೆ. ಮನೆ ಬಳಿನೇ ಬಂದು ಅರ್ಜಿಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಆ ಸಿಬ್ಬಂದಿ ವರ್ಗದವರೇ ಮಾಡ್ತಾರೆ. ವಿದ್ಯುತ್ ಬಳಕೆ ಸರಾಸರಿ ಚೆಕ್ ಮಾಡುವಂತ ಸಿಬ್ಬಂದಿ ಆ ಒಂದು ಮೀಟರ್ ನಂಬರ್ ಹೊಡೆದಂತ ಸಂದರ್ಭದಲ್ಲಿ ಅವ್ರಿಗೆ ಬರುತ್ತೆ. ಕಳೆದ 11-12 ತಿಂಗಳಲ್ಲಿ ಯಾವ ರೀತಿಯಾಗಿ ಇತ್ತು, ಎಷ್ಟು ಬರ್ತಾ ಇತ್ತು ಮೀಟರು, ಇವರೇ ಇದ್ದಂತವರ ಆ ಮೀಟರ್ನ ಸರಾಸರಿ ಎಷ್ಟು ಪ್ಲಸ್ 10% ಅಂದ್ರೆ ಎಷ್ಟು ಅನ್ನುವಂಥದ್ರ ಬಗ್ಗೆ ಅಲ್ಲಿರುವಂತ ಮನೆಯವರಿಗೆ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟು ಹೋಗ್ತಾರೆ. ಕಳೆದ 1 ವರ್ಷದ ವಿದ್ಯುತ್ ಬಳಕೆ ಪ್ರಮಾಣವನ್ನ ಪರಿಶೀಲನೆ ಮಾಡಿಬಿಟ್ಟು ನಿಮ್ದು ಸರಾಸರಿ ಎಷ್ಟು ಬರ್ತಾ ಇತ್ತು ಅಂತ ನಿಮ್ಮ ಮುಂದೆನೆ ಹೇಳಿ ಹೋಗುವಂತ ಸಾಧ್ಯತೆ ಇದೆ. ಈಗ ಅಧಿಕಾರಿ ಒಬ್ರು ಹೇಳಿದ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಸರಾಸರಿ ಬಳಕೆ ಆಧಾರದ ಮೇಲೆ ಉಚಿತ ಯೂನಿಟ್ ಅನ್ನ ನಿಗದಿ ಮಾಡಲಾಗುತ್ತೆ. ಅದು 200 ಯೂನಿಟ್ ಗಳನ್ನ ಕ್ರಾಸ್ ಮಾಡಬಾರ್ದು. 200 ಯೂನಿಟ್ ಕ್ರಾಸ್ ಮಾಡಿದ್ರೆ ಯಾರಿಗೂ ಕೂಡ, ಅಂದ್ರೆ 200 ಯೂನಿಟ್ ಕ್ರಾಸ್ ಮಾಡಿದಂಥವ್ರಿಗೆ ಸಿಗೋದಿಲ್ಲ. 200 ಯೂನಿಟ್ ಒಳಗಡೆ ಇದ್ದಂಥವ್ರಿಗೆ ಮಾತ್ರನೇ ಸಿಗೋದು. ಆ ಬಳಿಕವಷ್ಟೇ ಯೋಜನೆ ಅಧಿಕೃತವಾಗಿ ಗ್ರಾಹಕರಿಗೆ ಲಭ್ಯವಾಗುತ್ತೆ. ಅವ್ರು ಸರಾಸರಿಯನ್ನ ಹೇಳ್ತಾರೆ. ಈಗಿರುವಂತ ಮಾಹಿತಿ ಪ್ರಕಾರ ಇಂಧನ ಸಚಿವರೇ ಹೇಳ್ತಾ ಇದ್ರು 2,14,00,000 ಜನ ಇದರ ಫಲಾನುಭವಿಗಳು ಆಗ್ತಾ ಇದ್ದಾರೆ. 2,14,00,000 ಜನಕ್ಕೆ ಅಪ್ ಟು 200 ಯೂನಿಟ್ ವರೆಗೂ ಫ್ರೀ ಸಿಗುತ್ತೆ ಅಂತ. ಬಟ್ ನೀವು ನಮಗೆ ಸಿಗುತ್ತೆ ಅಂತ ಸುಮ್ಕೂರಂಗಿಲ್ಲ. ನೀವು ಸೇವಾ ಸಿಂಧುನಲ್ಲಿ ಅಪ್ಡೇಟ್ ಮಾಡಬೇಕು, ಆ ನೋಂದಣಿ ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಮಾತ್ರನೇ ಸಿಗೋದು. ಇನ್ನ ಯೋಜನೆ ಅಧಿಕೃತವಾಗಿ ಗ್ರಾಹಕರಿಗೆ ಲಭ್ಯವಾಗುವಂಥದ್ದು ಅವರು ಬರ್ತಾರಲ್ಲ, ಎಸ್ಕಾಮು, ಚೆಸ್ಕಾಮು, ಬೆಸ್ಕಾಮು ಯಾರಾದ್ರೂ ಬರ್ತಾರಲ್ಲ, ಅವ್ರು ಬಂದು ಹೇಳ್ತಾರಲ್ಲ, ನಿಮ್ಮ ಪರಿಶೀಲನೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಅಧಿಕೃತವಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾರಿಗೆಲ್ಲ ಗೃಹ ಜ್ಯೋತಿ ಸಿಗುತ್ತೆ ಅಂತ ನೋಡೋದಾದ್ರೆ ಒನ್ಲೈನ್ ಅಲ್ಲೇ ಆನ್ಸರ್ ಮಾಡಬಹುದು. ಇದನ್ನ 200 ಯೂನಿಟ್ ಮೇಲೆ ಯಾರೆಲ್ಲ ಉಪಯೋಗ ಮಾಡ್ತಾ ಇಲ್ಲ ಅಂತವ್ರಿಗೆ ಎಲ್ರಿಗೂ ಕೂಡ ಸಿಗುತ್ತೆ. ಇಲ್ಲಿ ಆದಾಯ ತೆರಿಗೆ ಕಟ್ಟೋರ್ಗೆ ಆಗಿರ್ಬೋದು, ಬಡವರ್ಗೆ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಎಲ್ರಿಗೂ ಸಿಗುತ್ತೆ. ಆದ್ರೆ 200 ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇರ್ಬೇಕಷ್ಟೇ. ಇದು ಅಪ್ ಟು 200 ಯೂನಿಟ್ ವರೆಗೂ ಮಾತ್ರ ಫ್ರೀ ಅಂತ ಸರ್ಕಾರ ಹೇಳಿದೆ. ಅಪ್ ಟು 200 ಯೂನಿಟ್ ಒಳಗೆ ಯೂಸ್ ಮಾಡ್ತಾ ಇರುವಂತವ್ರು 2,14,00,000 ಜನ ಅಂತ ಸರ್ಕಾರಕ್ಕೆ ಅಂಕಿಅಂಶ ಸಿಕ್ಕಿರುವಂತದ್ದು. 2 ಲಕ್ಷ ಜನ ಮಾತ್ರ 200 ಯೂನಿಟ್ ಮೇಲ್ಪಟ್ಟು ಯೂಸ್ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ 2 ಲಕ್ಷ ಜನಕ್ಕೆ ಮಾತ್ರ ಸಿಗೋದಿಲ್ಲ. 2,14,00,000 ಜನಕ್ಕೆ ಈ ಒಂದು ಗೃಹ ಜ್ಯೋತಿ ಉಪಯೋಗ ಆಗ್ತಾ ಇದೆ. ನೀವು ನೋಂದಣಿ ಮಾಡಿಕೊಂಡ್ರೆ ಮಾತ್ರನೇ. ಮುಂದಿನ ಸುದ್ದಿಗೆ ಹೋಗೋಣ. ಮೊದಲ ದಿನ 55,000 ಮಂದಿಯಿಂದ ಗೃಹ ಜ್ಯೋತಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಲಾಗಿದೆ. ಗೃಹ ಜ್ಯೋತಿ ನೋಂದಣಿ ವೇಳೆ ಹಲವೆಡೆ ತಾಂತ್ರಿಕ ದೋಷ ಕಂಡು ಬಂದಿದ್ದು, ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಬೇರೆಡೆಯಿಂದ ನೋಂದಣಿಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಇಂಧನ ಸಚಿವರಾಗಿರುವಂತ KJ ಜಾರ್ಜ್ ಅವರು, ಕ್ರೌಡ್ ಜಾಸ್ತಿ ಆಗಿದ್ರಿಂದ ಹ್ಯಾಂಗ್ ಆಗೋಗಿದೆ ಸರ್ವರು, ನನ್ನ ಗಮನಕ್ಕೂ ಕೂಡ ಬಂದಿದೆ, ಹಂತ ಹಂತವಾಗಿ ಎಲ್ಲ ಸರಿಯಾಗುತ್ತೆ, ಆದಷ್ಟು ಬೇಗ ಟೆಕ್ನಿಕಲ್ ಸಮಸ್ಯೆ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ನೋಡ್ತಾ ಇದ್ವಿ ನಿನ್ನೆಯಿಂದ ಗೃಹ ಜ್ಯೋತಿ ನೋಂದಣಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇಲ್ಲಿ ಸ್ಪೆಷಲಿ ಗಮನಿಸಿದಂಥದ್ದು ಅಂದ್ರೆ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಹ್ಯಾಂಗ್ ಆಗ್ತಾ ಇತ್ತು. ಅದನ್ನ ಈಗಲಾದ್ರೂ ನಿವಾರಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆಯಾ ಹೇಗೆ ಅಂತ, ಯಾವ ರೀತಿಯಾಗಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಗೃಹ ಜ್ಯೋತಿ ನೋಂದಣಿಗೆ? ಪೃಥ್ವಿ, ರಾಜ್ಯದಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳಾಗೋದಕ್ಕೆ 2,14,00,000 ಮಂದಿ ಅರ್ಹರಾಗಿದ್ದಾರೆ ಅನ್ನುವಂಥ ಒಂದು ಸರ್ಕಾರದ ಡೇಟಾ ಏನಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಜನರು ಈ ಒಂದು ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಸರ್ವರ್ ಇಶ್ಯೂಸ್ಗಳು ಅಥವಾ ಟೆಕ್ನಿಕಲ್ ಇಶ್ಯೂಸ್ಗಳು ಬಹಳ ಸರ್ವೇ ಸಾಮಾನ್ಯ. ಇದು ಅಂತಲ್ಲ, ಯಾವುದೇ ಆ ಸರ್ವರ್ ಆಧಾರಿತವಾಗಿ ಅರ್ಜಿ ಸಲ್ಲಿಸುವಿಕೆ ವಿಧಾನ ಏನಿದೆ ಅದಕ್ಕೆ ಈ ರೀತಿಯಾಗಿರುವಂತಹ ತಾಂತ್ರಿಕ ದೋಷಗಳು ಈಗಾಗಲೇ ಕಂಡು ಬಂದಿದೆ. ಗೃಹ ಜ್ಯೋತಿಗೂ ಕೂಡ ಅದೇ ರೀತಿಯಾಗಿರುವಂತಹ ಪ್ಯಾಟರ್ನ್ ಮುಂದುವರೆದಿರುವಂತದ್ದು. ಕೇವಲ 55,000 ಜನರಿಂದ ಮಾತ್ರ ಇದುವರೆಗೂ ಇಂಧನ ಇಲಾಖೆಗೆ ಈ ಒಂದು ಗೃಹ ಜ್ಯೋತಿಗೆ ಅರ್ಹರಾಗಿದ್ದೀವಿ, ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗಿದೆ. ಇದರ ಹಿಂದೆ ಈಗಾಗಲೇ ದೊಡ್ಡದಾಗಿರುವಂತಹ ಒಂದು ತಂಡ ಕೂಡ ಕೆಲಸ ಮಾಡ್ತಿದೆ. ಬ್ಯಾಕ್ ಹ್ಯಾಂಡ್ ಅಲ್ಲಿ ಸರ್ವರ್ ಅನ್ನ ಲೀಸ್ ಮಾಡೋದಕ್ಕೆ ಸಾಕಷ್ಟು ಶ್ರಮವನ್ನು ಕೂಡ ಸರ್ಕಾರ ಆಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಯತ್ನ ಯಶಸ್ವಿ ಕಾಣುತ್ತೆ ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ಯಕ್ಷ ಪ್ರಶ್ನೆ. ಈಗಾಗಲೇ 55,000 ಅಂತಂದ್ರೆ ಇನ್ನೂ ಕೂಡ 2,13,00,000 ಮಂದಿ ಇನ್ನೂ ಕೂಡ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಾಕಿ ಇದ್ದಾರೆ. 1 ತಿಂಗಳ ಕಾಲಾವಕಾಶ ಇದ್ರೂ ಕೂಡ 1 ತಿಂಗಳ ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿರುವಂತಹ ಸಂಖ್ಯೆ ಅರ್ಜಿ ಸಲ್ಲಿಸಿ ಆಗುತ್ತಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಅದಾದ ಬಳಿಕ 2,14,00,000 ಜನರ ಈ ಒಂದು ಅರ್ಜಿ ಇನ್ ಕೇಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿರುವ ಸಂಖ್ಯೆಯ ಅರ್ಜಿಯನ್ನ ಅಪ್ಲಿಕೇಶನ್ ಅನ್ನು ಕೂಡ ಮಾಡುವಂತದ್ದು ಒಂದು ದೊಡ್ಡ ಸವಾಲು ಇಂಧನ ಇಲಾಖೆ ಮತ್ತೆ ಸರ್ಕಾರದ ಮುಂದಿದೆ. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅನ್ನಭಾಗ್ಯದ ಯೋಜನೆಗಾಗಿ ರಾಜ್ಯ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಅತ್ತ ಬಿಜೆಪಿ ಗ್ಯಾರಂಟಿಗಳನ್ನ ಜಾರಿಗೆ ತರಲೇಬೇಕು ಅಂತ ಆಗ್ರಹಿಸಿದೆ. ಅಕ್ಕಿ ಬದಲು ದುಡ್ಡು ಕೊಡಿ ಎಂಬ ಬಿಜೆಪಿ ನಾಯಕರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅಕ್ಕಿ ಕೊಡೋದು ಜನ ಅನ್ನ ತಿನ್ಲಿ ಅಂತ, ದುಡ್ಡು ಕೊಟ್ರೆ ಜನ ದುಡ್ಡು ತಿನ್ಲಿ ಅಂತನಾ? ಬಿಜೆಪಿಯವರು ಇದನ್ನೆಲ್ಲ ಮಾತಾಡೋದು ಬಿಡಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಅಕ್ಕಿಯನ್ನ ಕೊಡಿಸ್ಲಿ ಅಂತ ಸಿಎಂ ಆಗ್ರಹಿಸಿದ್ದಾರೆ. ರಾಜಕೀಯ ಮಾಡೋದು ಬಿಡಿ, ಅಕ್ಕಿ ಕೊಡಿಸ್ಲಿ ಅಂತ ಕೇಳಲಿ ಅಂತ ಗರಂ ಆದರು. ಇದೇ ವೇಳೆ ಆಂಧ್ರ ತೆಲಂಗಾಣ ಚೀಫ್ ಮಿನಿಸ್ಟರ್ ಅಕ್ಕಿ ಇಲ್ಲ ಅಂತ ಹೇಳಿದ್ದಾರೆ. ಛತ್ತೀಸ್ಗಢದಿಂದ 1.5 ಲಕ್ಷ ಮೆಟ್ರಿಕ್ ಟನ್ ಬರಲಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಡಿ ರಾಜ್ಯದ ಬಡವರಿಗೆ 10 ಕೆಜಿ ಅಕ್ಕಿ ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಅಕ್ಕಿಯನ್ನು ನೀಡ್ತಾ ಇಲ್ಲ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಮಾಜಿ ಸಿಎಂ ಬಿಎಸ್ವೈ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಅಕ್ಕಿಯನ್ನ ಖರೀದಿ ಮಾಡಿ ಕೊಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಕೊಟ್ಟ ಭರವಸೆಯಂತೆ ಅಕ್ಕಿ ವಿತರಣೆ ಮಾಡಿ 10 ಕೆಜಿಯಲ್ಲಿ 1 ಗ್ರಾಂ ಅಕ್ಕಿ ಕಡಿಮೆ ಆದರೂ ಕೂಡ ಜನ ಅದನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಜೂನ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಏಕಾಏಕಿ ವಿದ್ಯುತ್ ದರ ಏರಿಕೆ ಮಾಡಿರುವಂತಹ ನೀತಿಯನ್ನ ಖಂಡಿಸಿರುವಂತಹ ಕೆಸಿಸಿಐ 1 ದಿನಗಳ ಬಂದ್ ಕರೆಯನ್ನು ನೀಡಿದೆ. ಇದೇ ಮೊದಲ ಬಾರಿಗೆ ವಾಣಿಜ್ಯೋದ್ಯಮ ಸಂಸ್ಥೆಯೊಂದು ವಿದ್ಯುತ್ ದರ ಏರಿಕೆ ವಿರುದ್ಧ ದನಿ ಎತ್ತಿದ್ದು ಕೂಡಲೇ ದರ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಮೊನ್ನೆಯಷ್ಟೇ ರಾಜಕಾಲುವೆ ಒತ್ತುವರಿ ತೆರವಿಗೆ ಹೋಗಿ ಮುಜುಗರಕ್ಕೆ ಒಳಗಾಗಿದ್ದಂತಹ ಪಾಲಿಕೆ ಇಂದು ಮತ್ತೆ ಒತ್ತುವರಿ ತೆರವು ಮಾಡಲಿದೆ. ಅದೇಪುರ ಹಾಗೂ ಮುನೇನಕೊಳಲು ಭಾಗದಲ್ಲಿ ತೆರವು ಕಾರ್ಯ ಮಾಡಲಿದೆ. ಮುನೇನಕೊಳಲು ಭಾಗದಲ್ಲಿ ಒಟ್ಟು 22 ಆಸ್ತಿಗಳನ್ನು ಗುರುತು ಮಾಡಲಾಗಿದೆ. ಮೊನ್ನೆ ರಾಜಕಾಲುವೆ ತೆರವಿಗೆ ಹೋಗಿದ್ದಂತ ಬಿಬಿಎಂಪಿ ಅಧಿಕಾರಿಗಳು ಸ್ಟೇ ಆರ್ಡರ್ ಅನ್ನು ನೋಡಿ ವಾಪಸ್ ಹೋಗಿದ್ರು. ಇಂದು ಕಾನೂನು ಸಲಹೆಯನ್ನು ಪಡೆದು ತೆರವು ಮಾಡುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂಗಾರು ಮತ್ತೆ ಚುರುಕುಗೊಂಡಿದ್ದು ನಿನ್ನೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಅರಬ್ಬಿ ಸಮುದ್ರದಲ್ಲಿ ರೂಪುಗೊಂಡಂತ ಚಂಡಮಾರುತದಿಂದ ಮುಂಗಾರು ದುರ್ಬಲಗೊಂಡಿತ್ತು. ಇದೀಗ ಚಂಡಮಾರುತ ದುರ್ಬಲವಾಗಿ ಮುಂಗಾರು ಚುರುಕುಗೊಳ್ತಾ ಇದೆ. ಹೀಗಾಗಿ ನಿನ್ನೆ ಬೆಂಗಳೂರು, ಮಂಗಳೂರು, ಹೊನ್ನಾವರದಲ್ಲಿ ಮಳೆಯಾಗಿದೆ. ಇನ್ನು ಮುಂದಿನ 5 ದಿನಗಳಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯಲ್ಲಿ ಬಿರುಗಾಳಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಗುಜರಾತ್ನಲ್ಲಿ ಸಾಕಷ್ಟು ಪ್ರಾಕೃತಿಕ ಅನಾಹುತ ಸೃಷ್ಟಿಸಿದ ಬಳಿಕ ವಾಯುಭಾರ ಕುಸಿತವಾಗಿ ಬದಲಾಗಿರುವಂತಹ ಬಿಫರ್ಜಾಯ್ ಚಂಡಮಾರುತ ರಾಜಸ್ಥಾನದ 3 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿ ಮಾಡಿದೆ. ಜಲೋರ್, ಸಿರೋಹಿ ಮತ್ತು ಬಾಡ್ಮೇರ್ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇನ್ನು ಅಜ್ಮೀರ್ನ ನಗರ ಪ್ರದೇಶದಲ್ಲಿ ಭಾರಿ ಮಳೆ ಆಗಿದ್ದು ಜವಾಹರಲಾಲ್ ನೆಹರು ಆಸ್ಪತ್ರೆಗೆ ನೀರು ನುಗ್ಗಿದೆ. ಆಸ್ಪತ್ರೆಯ ವಾರ್ಡ್ಗಳೆಲ್ಲ ಜಲಾವೃತವಾಗಿದೆ. ಆಸ್ಪತ್ರೆಗೆ ನೀರು ನುಗ್ಗಿದ ಪರಿಣಾಮ ರೋಗಿಗಳನ್ನ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಪಾಲಿಯಲ್ಲಿ ಮಳೆ ಆರ್ಭಟಿಸಿದ್ದು ಮನೆಗಳು ತೆರೆಗೊಳ್ಳಿದ್ದವೆ.
ಅಸ್ಸಾಂನ 11 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಪ್ರವಾಹದಿಂದಾಗಿ 34,000 ಜನರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು. 77 ಗ್ರಾಮಗಳು ಪ್ರವಾಹ ಪೀಡಿತವಾಗಿದ್ದು 109 ಹೆಕ್ಟೇರ್ ಭೂಮಿಯಲ್ಲಿನ ಬೆಳೆ ಹಾಳಾಗಿದೆ. ಬ್ರಹ್ಮಪುತ್ರ ಸೇರಿದಂತೆ ಅನೇಕ ನದಿಗಳಲ್ಲಿ ನೀರಿನ ಹರಿವು ಭಾರಿ ಹೆಚ್ಚಿದೆ. ನಾವು ಉತ್ತರ ಸಿಕ್ಕಿಂನ ಚುಂಗ್ತಾಂಗ್ನಲ್ಲಿ ಭೂಕುಸಿತ ಹಿನ್ನೆಲೆಯಲ್ಲಿ ಸಿಲುಕಿದ್ದಂಥ 300 ಪ್ರವಾಸಿಗರನ್ನ ಭಾರತೀಯ ಸೇನೆ ರಕ್ಷಣೆ ಮಾಡಿದೆ. ಬಳಿಕ ಸಂತ್ರಸ್ತರಿಗೆ ಆಹಾರ ಮತ್ತು ಆಶ್ರಯ ಹಾಗೂ ವೈದ್ಯಕೀಯ ಸೌಕರ್ಯವನ್ನ ನೀಡಲಾಯಿತು. ರಕ್ಷಣಾ ಕಾರ್ಯಾಚರಣೆ ವೇಳೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಂಥ ವ್ಯಕ್ತಿಯನ್ನ ರಕ್ಷಿಸಿ ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಹತ್ತಿರದ ಸೇನಾ ಕ್ಷೇತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಅಂತ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಅವರು ತಿಳಿಸಿದ್ದಾರೆ. ವಿಜಯಪುರದ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ತಾಂಡದಲ್ಲಿ ದುರ್ಗಾದೇವಿ ಜಾತ್ರೆ ಆಯೋಜನೆ ಮಾಡಲಾಗಿತ್ತು. ಜಾತ್ರೆ ಅಂಗವಾಗಿ ನಡೀತಾ ಇದ್ದಂಥ ವೇದಿಕೆಯ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡ್ತಾ ಇದ್ದಂಥ ಮಹಿಳೆಯ ತಲೆಯ ಮೇಲಿಂದ ಮಡಿಕೆಗಳು ಬಿದ್ದಿದ್ದವೆ. ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಆಹಾರ ಸಚಿವ ಸಂಜಯ್ ಬಾಬು ರಾಠೋಡ್ ಅವರು ಬಂದಿದ್ದರು. ಸಚಿವರು ಕುಳಿತಂತ ಜಾಗದಲ್ಲೇ ಮಡಿಕೆಗಳು ಬಿದ್ದಿರುವಂಥದ್ದು. ಸಚಿವರು ಜಸ್ಟ್ ಮಿಸ್ ಆಗಿದ್ದಾರೆ. ಮಂಟಪದ ಮೇಲ್ಭಾಗ ತಗಲಿ ಏಕಾಏಕಿ ಮಡಿಕೆಗಳು ಬಿದ್ದಿದ್ದು ಪಕ್ಕದಲ್ಲಿದ್ದಂಥವರು ಕೈ ಅಡ್ಡ ಮಾಡಿ ಅದನ್ನು ತಪ್ಪಿಸಿದ್ದಾರೆ. ಕುಡಿದು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಂಥ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದಂಥ ಭಾರತೀಯ ವಿದ್ಯಾರ್ಥಿಯನ್ನ ಯುಕೆ ಪೊಲೀಸರು ಬಂಧಿಸಿದ್ದಾರೆ. ಭಾರತೀಯ ಮೂಲದ ಪ್ರೀತ್ ವಿಕಾಲ್ ಬಂಧಿತ ಆರೋಪಿಯಾಗಿದ್ದಾನೆ. ಪ್ರೀತ್ ವಿಕಾಲ್ ಮತ್ತು ಮಹಿಳೆ ಅವರ ಸ್ನೇಹಿತರೊಂದಿಗೆ ಕಾರ್ಡಿಫ್ನಲ್ಲಿ ವಿಹಾರಕ್ಕೆ ಹೋಗಿದ್ರು. ಈ ವೇಳೆ ಪ್ರೀತ್ ವಿಕಾಲ್ ಜೊತೆ ಒಂದಷ್ಟು ಸಮಯ ಮಾತನಾಡಿದ್ದಾರೆ. ಆಕೆಯ ಪರಿಸ್ಥಿತಿಯ ಲಾಭವನ್ನು ಪಡೆದಂತ ಪ್ರೀತ್ ಆಕೆಯ ಹೊತ್ತು ರೂಮಿಗೆ ಕರೆತಂದು ಅತ್ಯಾಚಾರವನ್ನು ಮಾಡಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೇ ಆಧಾರದಲ್ಲಿ ಪ್ರೀತ್ ವಿಕಾಲ್ಗೆ ನ್ಯಾಯಾಲಯ 6 ವರ್ಷ 9 ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಿದೆ. ವಿಶ್ವ ತಂದೆಯ ದಿನ ಹಿನ್ನೆಲೆಯಲ್ಲಿ ತಂದೆಯೊಬ್ಬರಿಗೆ ಮಗಳು ಸ್ಪೆಷಲ್ ಗಿಫ್ಟ್ ಅನ್ನು ಕೊಟ್ಟಿದ್ದಾಳೆ. ಬ್ಯಾಡಗಿ ಪಟ್ಟಣ ಮೂಲದ ಟೆಕ್ಕಿ ಗೀತಾ ತಮ್ಮ ತಂದೆ ಹಾಗೂ ತಾಯಿಯನ್ನ ಎಂಬುವರನ್ನ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿಸಿದ್ದಾರೆ. ಪುಣೆಯಲ್ಲಿ ಇಂಜಿನಿಯರ್ ಆಗಿರುವಂತಹ ಗೀತಾ ತಂದೆ ಮಲ್ಲೇಶಪ್ಪ, ತಾಯಿ ಮಂಜುಳಾ ಎಂಬುವರನ್ನ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿಸಿರುವಂಥದ್ದು. ಮಗಳ ಈ ಪ್ರೀತಿಗೆ ತಂದೆ ತಾಯಿ ಫುಲ್ ಖುಷಿಯಾಗಿದ್ದಾರೆ. ನಟ ಪ್ರಭಾಸ್ ಅಭಿನಯದ ಆದಿಪುರುಷ ಚಿತ್ರ ವಿವಾದ ಮಧ್ಯೆನೇ ಭರ್ಜರಿ ಕಲೆಕ್ಷನ್ ಅನ್ನು ಮಾಡಿದೆ. ಬಿಡುಗಡೆಯಾದಂಥ 2 ದಿನಕ್ಕೆ 240 ರೂಪಾಯಿ ಕೋಟಿ ಗಳಿಸಿದೆ. ಇನ್ನು ಮೊದಲನೇ ದಿನ 140 ಕೋಟಿ ಬಾಚಿದ್ದಂಥ ಚಿತ್ರ 2ನೇ ದಿನಕ್ಕೆ 100 ಕೋಟಿ ರೂಪಾಯಿ ಗಳಿಸುವ ಮೂಲಕ ಒಟ್ಟು 240 ಕೋಟಿ ರೂಪಾಯಿ ಗಳಿಸಿದೆ. ಇನ್ನು ಆದಿಪುರುಷ್ ಚಿತ್ರದಲ್ಲಿ ಕೆಲವು ಆಕ್ಷೇಪಾರ್ಹ ಸಂಭಾಷಣೆಗಳನ್ನು ಚಿತ್ರತಂಡ ಬದಲಿಸಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸುವ ಮೂಲಕ ಭಾರತದ ತಾರಾ ಪುರುಷ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಹಾಗೂ ಚಿರಾಗ್ ಶೆಟ್ಟಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಅಲ್ಲದೆ BWF ಸೂಪರ್ 1000 ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಡಬಲ್ಸ್ ಜೋಡಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ವಿಶ್ವ ರ್ಯಾಂಕಿಂಗ್ನಲ್ಲಿರುವಂತಹ 6ನೇ ಸ್ಥಾನದಲ್ಲಿರುವಂತಹ ಭಾರತೀಯ ಜೋಡಿ ನಿನ್ನೆ 43 ನಿಮಿಷಗಳ ಕಾಲ ನಡೆದಂಥ ಫೈನಲ್ನಲ್ಲಿ ಮಲೇಷ್ಯಾದ ಆರೋನ್ ಚಿಯಾ ಹಾಗೂ ಸೊಗೋಯಿಕ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ